ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ತುಂಬ ಸ್ವಾಗತ. ಸೊ ಇವತ್ತಿನ ನೆಕ್ಸ್ಟ್ ಡೇ ಟ್ರಿಪ್ ಅಂತಂದರೆ ನಾನು ನಿಮಗೆ ತೋರಿಸ್ತಾ ಇರೋದು ತುಂಬಾ ಅದ್ಭುತವಾದ ಪುಣ್ಯಕ್ಷೇತ್ರ ಅಂತ ಹೇಳ್ಬೋದು. ಗೆಸ್ ಮಾಡಿ ನೋಡೋಣ ನಾನು ಈ ವ್ಯೂ ನೋಡಿದ್ರೆ ಏನೆಲ್ಲ ಅನ್ನಿಸ್ಬೋದು ಅಂತ. ಸೊ ಎಸ್, ನಾವು ದ್ವಾರಕಾಗೆ ಬಂದಿದ್ದೀವಿ. ದ್ವಾರಕಾಪುರಿ ಅಂತ ಕರಿಬೋದು ಅಥವಾ ಕೃಷ್ಣನ ಊರು ಅಂತ ಕರಿಬೋದು. ತುಂಬಾ ಒಂದು ಡಿವೈನ್ ಪ್ಲೇಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ತುಂಬಾ ಫೀಲಿಂಗ್ಸೇ ಬೇರೆ ಆಗುತ್ತೆ ಒಂದು ದ್ವಾರಕಕ್ಕೆ ಬಂದ ನಂತರ. ಸೊ ಅದು ಒಂದು ಪುಣ್ಯಕ್ಷೇತ್ರ ಅಂತ ಕರಿಬೋದು. ಸೊ ನೋಡಿ, ನಮ್ಮದು ಈ ಬಸ್ ಇತ್ತು ಜರ್ನಿ. ಸೊ ಇದನ್ನು ನಾವು ಬುಕ್ ಮಾಡ್ಕೊಂಡಿದ್ವಿ. ಆಲ್ ಏನಂತಾರೆ ನಿಯರ್ಲಿ ನಾಸಿಕ್ವರೆಗೂ ಏನಂತಾರೆ ಕಂಟಿನ್ಯೂ. ತುಂಬಾ ಕನ್ವೀನಿಯೆಂಟ್ ಇತ್ತು. ಆಮೇಲೆ ಮಲ್ಕೊಲಿಕ್ಕೆ ಎಲ್ಲನೂ ಸ್ಪೇಸ್ ಕೂಡ ಚೆನ್ನಾಗಿತ್ತು. ಸೊ ಮುಂದೆ ಹೋಗ್ತಾ ನೋಡ್ತೀರಾ ಇದರಲ್ಲಿ ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂತ. ಸೊ ಒಂದು ಜಸ್ಟ್ ಲುಕ್ ತೋರಿಸ್ತಾ ಇದ್ದೀನಿ ಹೇಗೆ ನಾವು ಯಾವ ರೀತಿ ಟ್ರಾವೆಲ್ ಮಾಡ್ತಾ ಇರೋದು ಅಂತ. ಆಲ್ಮೋಸ್ಟ್ 45 ಪೀಪಲ್ ನಾವು ಇಲ್ಲಿ ಟ್ರಾವೆಲ್ಗೆ ಬಂದಿರೋದು ಟ್ರಿಪ್ಗೆ. ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ನಾವು ಬಂದಿದ್ದ ದಿನ ತುಂಬಾ ಮಹತ್ವವಾಗಿತ್ತು. ಸೊ ಯಾಕಂದರೆ ಅದು ಏಕಾದಶಿ ದಿನ. ಸೊ ಏಕಾದಶಿ ದಿನ ಕೃಷ್ಣನ ಊರಲ್ಲಿ ಕೃಷ್ಣನಿಗೆ ದರ್ಶನ ಮಾಡೋದು ಅಂದರೆ ಎಂಥ ಅದ್ಭುತ ನೋಡಿ. ಸೊ ನಮಗೆ ಟೈಮಿಂಗ್ ಗೊತ್ತಿರಲಿಲ್ಲ. ಸೊ ತುಂಬ ಅಂದರೆ ತುಂಬಾ ಕ್ರೌಡು. ಏಕಾದಶಿ ದಿನ ಅಂದರೆ ತುಂಬಾ ಜಾಸ್ತಿ ಇರುತ್ತೆ. ಸೊ ಅಲ್ಲಿ 1 ಗಂಟೆವರೆಗೂ ಮಾತ್ರ ಬೆಳಗ್ಗೆ ದರ್ಶನಕ್ಕೆ. ಕ್ರೌಡ್ ಅಂದರೆ ಹೇಗೆ ಮುಂಬೈ ಲೋಕಲ್ ಟ್ರೈನ್ ಯಾವ ರೀತಿ ದಬ್ಕೊಂಡು ಹೋಗ್ತಾರೋ ಆ ರೀತಿ ಇರುತ್ತೆ. ಸೊ ಹಾಗಾಗಿ ದರ್ಶನ ತುಂಬಾ ಹೇಗೋ ಕಷ್ಟಪಟ್ಟು ಮಾಡ್ದಂಗೆ ಆಯಿತು. ಸೊ ಅಲ್ಲೇ ಪುಣ್ಯಕ್ಷೇತ್ರ ಇರಲಿ ತೀರ್ಥಕ್ಷೇತ್ರಗಳಲ್ಲಿ ಇರಲಿ ಮೊಬೈಲ್ ಅಲೌ ಇಲ್ಲೇ ಇಲ್ಲ. ಸೊ ಹಾಗಾಗಿ ಒಳಗಡೆ ತೋರಿಸ್ಲಿಕ್ಕೆ ಆಗೋದಿಲ್ಲ. ನಾವು ರೂಮಲ್ಲೇ ಮೊಬೈಲ್ ಬಿಟ್ಟು ಹೋಗಿದ್ವಿ. ಸೊ ಇದು ಯಾವ ಸ್ಥಳ ಅಂತಂದರೆ ಇದು ಗೋಪಿ ತಲಾವ್ ಅಂತ ಕರಿಬೋದು ಅಥವಾ ಗೋಮಟಿ ಘಾಟ್ ಅಂತ ಕರೀತಾರಲ್ಲ ಅಲ್ಲಿ. ಇಲ್ಲಿ ಗೋಪಿ ಚಂದನ ಅಂದರೆ ತುಂಬಾ ಫೇಮಸ್. ಯಾರಾದರೂ ಪ್ಲೀಸ್ ದ್ವಾರಕಕ್ಕೆ ವಿಸಿಟ್ ಮಾಡಿದ್ರೆ ಗೋಪಿ ತಲಾವ್ಗೆ ಬಂದಾಗ ನೀವು ಕಂಪಲ್ಸರಿ ಗೋಪಿ ಚಂದನನ ತಗೊಳ್ಳೋದನ್ನು ಮರಿಬೇಡಿ. ಸೊ ಇದ್ರ ಬಗ್ಗೆ ಒಂದು ಮಹತ್ವನೇ ಇದೆ. ಸೊ ಅದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಇದು ದ್ವಾರಕಾದಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿದೆ ಅಂತ ಹೇಳ್ಬೋದು. ಆನ್ ದ ವೇ ಅಂತಂದರೆ ಏನಂತಾರೆ ಬೇಟೆ ದ್ವಾರಕಕ್ಕೆ ಹೋಗುವ ಹಾದಿಯಲ್ಲಿ ಅಂತ ಹೇಳ್ಬೋದು. ಗೋಪಿ ತಲಾವ್ ಒಂದು ಸಣ್ಣ ಏನಂತಾರೆ ನದಿ ಥರ ಇದೆ ಘಾಟ್. ಅದು ಏನಂತಾರೆ ಸಾಮ್ಲಾಸರ್ ವಿಲೇಜ್ ಅಂತ ಒಂದು ಊರಿದೆ, ಅದರಲ್ಲಿದೆ ನಿಯರ್ ದ್ವಾರಕಾ ಹತ್ರ. ಸೊ ಇದು ಬೇಟೆ ದ್ವಾರಕಾ ಹೋಗುವಾಗ ಬರುತ್ತೆ. ಇದೊಂದು ಏನಂತಾರೆ ತುಂಬಾನೇ ಅದ್ಭುತವಾದಂತಹ ಪ್ಲೇಸ್ ಅಂತ ಹೇಳ್ಬೋದು. ಇಲ್ಲಿ ಕೃಷ್ಣ ಏನಂತಾರೆ ರಾಸಲೀಲೆ ಲಾಸ್ಟ್ ಅಂತ ಹೇಳ್ತಾರಲ್ಲ, ಅದು ರಾಸಲೀಲೆ ಆಡಿರುವ ಜಾಗ ಅಂತ ಹೇಳ್ಬೋದು. ಇಲ್ಲಿಂದನೇ ಎಲ್ಲ ಗೋಪಿಕಾ ಸ್ತ್ರೀಯರು ಮತ್ತು ಏನಂತಾರೆ ಇಲ್ಲಿಂದನೇ ಮಾಯ ಆಗಿದ್ದು ಅಂತ ಹೇಳ್ತಾರೆ. ಸೊ ನನಗೆ ಎಷ್ಟು ತಿಳಿದಿದ್ದೀನೋ ಅಷ್ಟು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಸಪ್ರೇಷನ್ ಇಲ್ಲಿ ಏನಂತಂದರೆ ಕೃಷ್ಣನ ಜೊತೆ ಗೋಪಿಕಾ ಸ್ತ್ರೀಯರು ಏನಂತಾರೆ ತಡ್ಕೊಲಿಕ್ಕೆ ಆಗ್ಲಾರ್ದೇ ಇಲ್ಲಿ ಲಾಸ್ಟ್ ರಾಸಲೀಲಾ ಇಲ್ಲಿ ಕೃಷ್ಣನ ಜೊತೆ ನಡೀತು. ಸೊ ಅಲ್ಲಿ ಅದಾದ ನಂತರ ಏನಂತಾರೆ ಮೋಕ್ಷ ಆಯಿತು. ಸೊ ಯಾವತ್ತಿನ ದಿನ ಅಂತ ಅಂದರೆ ಶರದ್ ಪೂರ್ಣಿಮಾ ದಿನ ಆಗಿದೆ ಅಂತ ಹೇಳ್ತಾರೆ. ಸೊ ಅವತ್ತಿನ ದಿನ ಇದು ಏನಂತಾರೆ ಮಣ್ಣು ಯಾವ ಕಲರ್ ಆಗಿತ್ತು ಅಂತಂದರೆ ಯೆಲ್ಲೋ ಕಲರ್ ಅಂತ ಕರೀತಾರೆ. ಸೊ ಹಾಗಾಗಿ ಏನಂತಾರೆ ಇದಕ್ಕೆ ಗೋಪಿ ಚಂದನ ಅಂತ ಹೆಸರು ಫೇಮಸ್ ಇರೋದು. ಸೊ ಅವತ್ತಿನ ದಿನ ಮಣ್ಣು ಯೆಲ್ಲೋ ಕಲರ್ ಆಗುತ್ತೆ. ಹಾಗಾಗಿ ಇಲ್ಲಿ ಗೋಪಿ ಚಂದನ ತುಂಬಾ ಫೇಮಸ್ಸು. ಸೊ ಇಲ್ಲಿ ಮಣ್ಣು ಏನಂತಾರೆ ಸಾಯಿಲ್ ಏನಿದೆಯಲ್ಲ ತುಂಬಾ ಸ್ಮೂತ್ ಅಂದರೆ ಸಾಫ್ಟ್ ಇರುತ್ತೆ, ಯೆಲ್ಲೋ ಕಲರ್ ಆಗಿ. ಸೊ ಅದಕ್ಕೆ ನಂಬಿಕೆ ಏನು ಅಂತಂದರೆ ಇದರಿಂದ ತುಂಬಾ ರೋಗ ನಿವಾರಣೆ ಆಗುತ್ತೆ. ಆಮೇಲೆ ಸ್ಕಿನ್ ಏನಂತಾರೆ ರಿಲೇಟೆಡ್ ಸ್ಕಿನ್ ಏನು ಪ್ರಾಬ್ಲಮ್ಸ್ ಇರುತ್ತೆ ಅದನ್ನೆಲ್ಲಾನು ಕ್ಯೂರ್ ಮಾಡುವಂತಹ ಆ ಶಕ್ತಿ ಇದೆ ಅಂತ ಹೇಳ್ತಾರೆ. ಸೊ ಇದು ನಾವೆಲ್ಲ ಹಿಂದೂಸ್ ಅಥವಾ ಯಾರಾದರೂ ಇದನ್ನು ನಾವು ಹಚ್ಕೋತೀವಿ. ಗೋಪಿ ಚಂದನ ನೀವು ಕೇಳಿರ್ಬೋದು,
ಫೇಸ್ ಪ್ಯಾಕ್ ಅಥವಾ ಏನಂತಾರೆ ಅಲ್ಲಿ ಹಚ್ಕೋಲಿಕ್ಕೆ ಎಲ್ಲ ಕಡೆ ಯೂಸ್ ಆಗ್ತಾ ಇದೆ. ಸೊ ಇಲ್ಲಿ ನಮ್ಮ ಏನಂತಾರೆ ಹಿಂದೂ ಸಂಪ್ರದಾಯದಲ್ಲಿ ಆ ಕಡೆ ಎಲ್ಲ ಫೋರ್ ಹೆಡ್ ಅಂತಂದ್ರೆ ಇಲ್ಲಿ ಹಣೆ ಕುಂಕುಮ ಇಟ್ಕೋತೀವಲ್ಲ, ಅಲ್ಲೆಲ್ಲ ಇಲ್ಲಿ ಏನಂತಾರೆ ಗಂಧ ತೆಗೆದು ಹಚ್ಕೊಳ್ಳೋ ಕೆಲವು ಜಾಗದಲ್ಲಿ ನೋಡಿದೀನಿ. ಸೊ ನಮ್ಮ ಕಡೆ ಇಲ್ಲ, ಬಟ್ ಎಲ್ಲ ಕಡೆ ದ್ವಾರಕಾ ಆಗ್ಲಿ ಬೇರೆ ಕಡೆ ಎಲ್ಲ ಆಗ್ಲಿ ಸೊ ಗೋಪಿ ಚಂದನನ ಯೂಸ್ ಮಾಡ್ತಾರೆ ಎಲ್ಲಿ ನಾವು ಕುಂಕುಮ ಹಚ್ಕೋತೀವೋ ಅಲ್ಲಿ. ಸೊ ತುಂಬಾನೇ ಮಹತ್ವ ಇದೆ. ಆಮೇಲೆ ಅಲ್ಲಿ ಕೃಷ್ಣಂದು ಸಣ್ಣ ಪುಟ್ಟ ದೇವಸ್ಥಾನಗಳಿವೆ, ನಾನು ಫೋಟೋಸ್ನ ಶೇರ್ ಮಾಡ್ತೀನಿ. ಯಾಕಂದ್ರೆ ಪ್ರತಿಯೊಂದು ವಿಡಿಯೋಸ್ ಅಲ್ಲಿ ಅಲವ್ ಇರಲಿಲ್ಲ, ಹಾಗಾಗಿ ನಾನು ಜಸ್ಟ್ ಹೊರಗಡೆ ಮಾತ್ರ ಇಲ್ಲಿ ತೋರಿಸ್ತಾ ಇದ್ದೀನಿ ಏನೆಲ್ಲ ಗೋಪಿ ತಲಾವ್ಗೆ ಹೋದ್ರೆ ಏನೆಲ್ಲ ಸಿಗುತ್ತೆ ಅಂತ. ಒಂದು ಜಸ್ಟ್ ಮೆಮೊರಿಗೋಸ್ಕರ, ಒಂದು ಏನಾದರೂ ನೆನಪಿನ ಕಾಣಿಕೆಗೋಸ್ಕರ ತಗೊಂಡು ಬನ್ನಿ, ತುಂಬಾ ನೆನಪಿರುತ್ತೆ. ಸೊ ಅದಾದ ನಂತರ ಅಲ್ಲಿ ಏನಂತಾರೆ ಶ್ರೀಲಂಕಾಕ್ಕೆ ಹೋಗ್ಬೇಕಾದ್ರೆ ವನವಾಸಕ್ಕೆ ಹೋದಾಗ ಸೀತೆಗೆ ಕರ್ಕೊಂಡು ಬರ್ಬೇಕಾದ್ರೆ ರಾಮ್ ಸೇತು ಕಟ್ಟುವಾಗ ಅಲ್ಲೊಂದು ಕಲ್ಲಿದೆ. ಸೊ ಅದನ್ನು ಕೂಡ ನೋಡಿ. ಸೊ ಅದೇ ಗೋಪಿ ತಲಾವ್ದಲ್ಲಿ ಇಟ್ಟಿದ್ದಾರೆ. ಸೊ ಅದು ಏನಂತಾರೆ ಆ ಟೈಮಿಂದು ಅಂತ ಹೇಳ್ತಾರೆ ಕಲ್ಲು, ಅಂದ್ರೆ ಶ್ರೀರಾಮ್ ಅಂತ ಬರ್ದಿದ್ದು ಅಂತ. ಸೊ ಅದು ಎಷ್ಟು ಇದೆ ನನಗೆ ಗೊತ್ತಿಲ್ಲ, ಬಟ್ ಒಂದ್ಸಲ ನೀವು ನೋಡ್ಬೋದು. ಪ್ರತಿಯೊಂದು ಈ ರೀತಿ ಚಿಕ್ಕ ಚಿಕ್ಕ ದ್ವಾರಗಳಿದೆ. ಸೊ ಅಲ್ಲಿ ಎಲ್ಲ ಕೃಷ್ಣ ಮತ್ತೆ ರಾಧಾ ಆಗ್ಲಿ, ಆಮೇಲೆ ಎಲ್ಲ ಪ್ರತಿಯೊಂದು ದೇವರುಗಳ ಏನಂತಾರೆ ವಿಗ್ರಹ ಇದೆ. ಸೊ ಅದನ್ನ ನಮಸ್ಕಾರ ಮಾಡಿಕೊಂಡು ಪ್ರತಿಯೊಂದು ಮಂದಿರದಲ್ಲಿ ಗೋಪಿ ಚಂದನ ಮಾರ್ಲಿಕ್ಕೆ ಇಡ್ತಾರೆ. ಸೊ ಹಾಗಾಗಿ ಖಂಡಿತ ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ. ಸೊ ತುಂಬಾನೇ ಏನಂತಾರೆ ಫೇಮಸ್ ಇದು ಗೋಮತಿ ನದಿ ಅಂತ ಹೇಳ್ಬೋದು. ಒಂದ್ಸಲ ವಿಸಿಟ್ ಮಾಡಿ. ಆನ್ ದ ವೇ ಹೋಗುವ ಹಾಗೆ ಬೇಟೆ ದ್ವಾರಕಕ್ಕೆ ಏನ್ ಹೋಗ್ತೇವೋ, ಸೊ ಅದು ಒರಿಜಿನಲ್ ಬೇಟೆ ದ್ವಾರಕ ಅಂದ್ರೆ ನಿಜವಾದ ಕೃಷ್ಣನ ಸ್ಥಳ ಅಂತ ಹೇಳ್ಬೋದು. ಇದು ಹೊಸ ದ್ವಾರಕ, ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ಲ, ತೋರಿಸಿದ್ನಲ್ಲ, ಇದಕ್ಕಿನ್ನ ಒರಿಜಿನಲ್ ಅಂದ್ರೆ ಬೇಟೆ ದ್ವಾರಕ ಅಂತ ಕರೀತಾರೆ. ಸೊ ಅದು ಹೋಗಿದ್ವಿ, ಬಟ್ ಅದನ್ನು ಕೂಡ ಏನಂತಾರೆ ಕ್ಯಾಮ್ರಾ ಅಲೋವ್ ಇಲ್ಲ, ಹಾಗಾಗಿ ಸಾರಿ ಏನು ತೋರಿಸ್ಲಿಕ್ಕೆ ಆಗಿಲ್ಲ. ಬಟ್ ಅದ್ರ ಮಹತ್ವ ಎಷ್ಟು ಜಾಸ್ತಿ ಇದೆ ಅಂದ್ರೆ ಅದು ಹೇಳಕ್ಕೆ ಆಗೋದಿಲ್ಲ. ಸೊ ನೋಡೋಣ ಮುಂದೆ ಯಾವಾಗ ಮೋದಿ ಏನಂತಾರೆ ಆಕ್ಚುಲಿ ಬೇಟೆ ದ್ವಾರಕದಲ್ಲಿ ನೀರು ಒಳಗೆ ಇರುವಂತಹ ನಿಜವಾಗ್ಲೂ ದ್ವಾರಕಾ ಕ್ಷೇತ್ರದ ನೋಡ್ಲಿಕ್ಕೆ ಏನೆಲ್ಲ ಅನುಕೂಲ ಮಾಡ್ತಾರೆ ಅಂತ. ಸೊ ಕೇಳಿದ್ದೀನಿ ನಾನು ಕೂಡ ಮುಂದಿನ ಇಯರ್ಸ್ ಅಲ್ಲಿ ಅದನ್ನ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ಸೊ ನೋಡೋಣ, ನಮ್ಮ ಅದೃಷ್ಟ ಚೆನ್ನಾಗಿದ್ರೆ. ಸೊ ತುಂಬಾನೇ ಖುಷಿ ಆಯ್ತು. ಅಲ್ಲಿಂದ ನಾವು ಜಾಸ್ತಿ ಗೋಪಿ ಚಂದನಗಳನ್ನು ತಗೊಂಡು ಬಂದಿದ್ವಿ. ಸೊ ಈ ರೀತಿ ಹೊರಗಡೆ ಫೋಟೋಸ್ ಕೂಡ ತಕ್ಕೊಳ್ಳೋದಾಯ್ತು. ಸೊ ತುಂಬಾನೇ ಅದ್ಭುತವಾದ ಕ್ಷೇತ್ರ ಅಂತ ಕರಿಬೋದು. ಪವಿತ್ರವಾದ ಅಂತ ಹೇಳ್ತಾರೆ, ಒಂದು ರೀತಿ ಪಾಸಿಟಿವ್ ವೈಬ್ಸ್ ಬರುತ್ತೆ. ಸೊ ಹಾಗಾಗಿ ನನಗೆ ಅಂತೂ ತುಂಬಾನೇ ಇಷ್ಟ ಆಯ್ತು. ಕೃಷ್ಣ ಯಾವಾಗ ದ್ವಾರಕಕ್ಕೆ ಹೊರಟಿದ್ದ, ಸೊ ಅಂದ್ರೆ ಏನಂತಾರೆ ಅಲ್ಲಿ ಹೋಗಿ ಇರಬೇಕು ಅಂತ ಡಿಸೈಡ್ ಮಾಡಿದಾಗ ಅವಾಗ ಗೋಪಿಕಾ ಸ್ತ್ರೀಯರಿಗೆ ತಡ್ಕೊಲಿಕ್ಕೆ ಆಗ್ಲಾರ್ದೇನೆ ಇಲ್ಲಿ ಬಂದಿದ್ರು ಅಂತೆ. ಸೊ ವಿಸಿಟ್ ಮಾಡಲಿಕ್ಕೆ. ಸೊ ಅದೇ ಅವ್ರದ್ದು ಲಾಸ್ಟ್ ಲೀಲಾ ಅಂತ ಕರೀತಾರೆ, ಹಾಗಾಗಿ ಕೃಷ್ಣನ ಜೊತೆ. ಸೊ ಅದಕ್ಕೆ ಗೋಪಿ ತಲಾವ್ ಅಂತ ಕರೀತಾರೆ ಆ ಜಾಗಕ್ಕೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರನೇ ಶರತ್ ಪೂರ್ಣಿಮಾ ದಿನ ಮೋಕ್ಷ ಆಯ್ತು, ಅದಕ್ಕೆ ಅದು ಮಣ್ಣು ಎಲ್ಲೋ ಕಲರ್ ಆಯ್ತು ಅಂತಾರೆ. ಅದರದೇ ಮಹತ್ವ ಇಟ್ಕೊಂಡೆ ಇಲ್ಲಿ ಗೋಪಿ ಚಂದನ ಮಾರ್ತಾರೆ. ಸೊ ಇಲ್ಲಿ ನೋಡ್ತಿರ್ಬೋದು ಎಲ್ಲ ಕಡೆ ಆಕಳಗಳು ತುಂಬಾನೇ ಜಾಸ್ತಿ ಇದೆ. ಸೊ ಇಲ್ಲಿನಷ್ಟು ನಾ ಎಲ್ಲೂ ನೋಡೇ ಇಲ್ಲ. ಸೊ ಹಾಗಾಗಿ ಎಲ್ಲಿ ಕೃಷ್ಣ ಇದ್ದಾನೋ ಅಲ್ಲಿ ಗೋವುಗಳು ತುಂಬ ಜಾಸ್ತಿ ಇದ್ವು. ಸೊ ಹಾಗಾಗಿ ದ್ವಾರಕದಲ್ಲಿ ಇನ್ನು ನೋಡ್ಬೋದು. ನೆಕ್ಸ್ಟ್ ಮತ್ತೆ ನಾನು ಹೊಸ ದ್ವಾರಕಕ್ಕೆ ತೋರಿಸ್ತೀನಿ. ನಾವು ಅವತ್ತಿನ ದಿನ ಶ್ರಾದ್ದ ಕೂಡ ಮಾಡಿದ್ವಿ, ದ್ವಾದಶಿ ದಿನ. ಸೊ ಅಲ್ಲಿ ಶ್ರಾದ್ದ ಕೂಡ ಮಾಡ್ತಾರೆ. ತೀರ್ಥಕ್ಷೇತ್ರದಲ್ಲಿ ಮಾಡೋದು ತುಂಬಾನೇ ಪುಣ್ಯ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದನ್ನು ಒಂದು ಸಣ್ಣ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಅದಾದ ನಂತರ ಪ್ರತಿಯೊಂದು ನದಿಗಳಿಗೆ ನಾವು ಬಾಗಿಣ ಕೊಟ್ಟಿದ್ದೀವಿ. ಸೊ ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ, ಯಾವ ರೀತಿ ಎಲ್ಲರೂ ಕೂಡ ಬಾಗಿಣ ಕೊಟ್ಟಿದ್ದೀವಿ ಅಂತ. ಸೊ ಅಲ್ಲಿ ಆಕಳ ಬಿಡ್ತಾನೆ ಇರಲಿಲ್ಲ. ಎಷ್ಟು ಇದ್ವು ಆಕಳ ಅಂತಂದ್ರೆ ನಮಗೆ
ಪ್ರಾಪರಾಗಿ ಮಾಡೋಕ್ಕೆ ಆಗ್ತಾನೆ ಇರಲಿಲ್ಲ, ನೋಡ್ತೀರಾ ಮುಂದಿನ ವ್ಲಾಗಲ್ಲಿ. ಸೊ ಇಲ್ಲಿ ಒಂದಿಷ್ಟು ತುಂಬಾ ಚೆನ್ನಾಗಿರುವಂತಹ ಕಲೆಕ್ಷನ್ಸ್ ಕೂಡ ಇತ್ತು. ಈವನ್ ಗೌರಿ ನಮ್ಮ ಕಡೆ ಎಲ್ಲ ಗೌರಿ ಕೂಡಿಸಿದಾಗ ಮತ್ತು ಕೃಷ್ಣನಿಗೆ ಬಟ್ಟೆ ತೊಡಿಸ್ತಾರಲ್ಲ, ಆ ರೀತಿ ತುಂಬಾ ಚೆನ್ನಾಗಿರುವಂತಹ ಪ್ಯೂರ್ ರೇಷ್ಮೆ ಅಂತ ಕರಿಬೋದು. ನೋಡಿ ಇಲ್ಲಿ ಗೋಪಿ ಚಂದನಗಳು ಹೇಗೆ ಮಾರುತ್ತಿದ್ದಾರೆ ಅಂತ. ಸೊ ಅಲ್ಲಿ ತುಂಬಾ ಫೇಮಸ್, ಹಾಗಾಗಿ ವಿಸಿಟರ್ಸ್ ಹೋದಾಗ ಕಂಪಲ್ಸರಿ ತೊಗೊಂಡು ಬನ್ನಿ ಅಂತ ಹೇಳ್ತೀನಿ. ಸೊ ತುಂಬಾ ಎಲ್ಲ ರೋಗ ನಿವಾರಣೆ ಆಗುತ್ತೆ ಅಂತಾರೆ, ಅದೊಂದು ನಂಬಿಕೆ. ಸೊ ಹಾಗಾಗಿ ಇದೇ ಅದು ಒಂದು ಗೋಮತಿ ನದಿ ಅಂತ ಹೇಳ್ಬೋದು. ಸೊ ಗೋಪಿ ತಲಾವ್ ಅಂತ ಏನು ಕರೀತಾರೆ. ಸೊ ಒಂದ್ಸಲ ಹೋಗಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಎಷ್ಟಾಗುತ್ತೋ ಅಷ್ಟನ್ನು ನಾನು ಇಲ್ಲಿ ವ್ಲಾಗನ್ನು ಮಾಡಿದ್ದೀನಿ ಶೇರ್ ಮಾಡಲಿಕ್ಕೆ. ಒಂದು ಇಂಪಾರ್ಟೆಂಟ್ ನನಗೆ ಎಷ್ಟು ಗೊತ್ತಿದೆನೋ ಅಷ್ಟನ್ನು ಮಾತ್ರ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು. ಸೊ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈ ನನ್ನ ವ್ಲಾಗು. ಮೇನ್ ಕ್ಷೇತ್ರದಲ್ಲಿ ದಯವಿಟ್ಟು ಏನಂತಾರೆ ವ್ಲಾಗ್ ಮಾಡಲಿಕ್ಕೆ ಆಗಿಲ್ಲ, ಕ್ಷಮಿಸಿ. ಯಾಕಂದರೆ ಮೊಬೈಲ್ ಅಲವ್ ಇರಲಿಲ್ಲ, ಹಾಗಾಗಿ ಎಲ್ಲಿ ಆಗುತ್ತೋ ಅಲ್ಲಿ ಮಾತ್ರ ನಾನು ಏನಂತಾರೆ ಟ್ರೈ ಮಾಡಿದ್ದೀನಿ. ಸೊ ತುಂಬ ಅಂದರೆ ತುಂಬಾ ಚಳಿ ಇತ್ತು ಕ್ಲೈಮೇಟು. ಸೊ ಹಾಗಾಗಿ ಇಲ್ಲೇ ಬರಬೇಕಾದ್ರೆ ನೀವು ಬಸ್ ಅಥವಾ ನಾವು ಏನಂತಾರೆ ಟ್ರಾನ್ಸ್ಪೋರ್ಟ್ ಮೊದಲಿಂದ ಮುಂಚೆಯಿಂದ ಮಾಡ್ಕೊಂಡು ಬಂದಿದ್ವಿ. ಸೊ ಹಾಗಾಗಿ ನನಗೆ ಅಷ್ಟು ಐಡಿಯಾ ಇಲ್ಲ. ಸೊ ನೀವು ಅದನ್ನು ಕೇಳ್ಕೊಂಡು ಬರ್ಬೋದು. ಸೊ ಇಲ್ಲಿ ವಾಪಸ್ ಅಂದರೆ ಬೇಟೆ ದ್ವಾರಕಾಗೆ ಹೋಗಬೇಕಾದ್ರೆ ಇರುವಂತಹ ವ್ಯೂ ನೋಡಿ ತುಂಬಾ ಚೆನ್ನಾಗಿ ಅನಿಸಿತ್ತು. ಆ ಕಡೆ ಈ ಕಡೆ ಯಾವ ರೀತಿ ನೀರು ಹರಿತಾ ಇದೆ, ಆಮೇಲೆ ಶಿಪ್ಸ್ ಕೂಡ ನೋಡಿ, ಬೋಟ್ ಏನಂತಾರೆ ದೊಡ್ಡದು. ಸೊ ತುಂಬಾ ಚೆನ್ನಾಗಿ ಅನಿಸಿತು. ಏನಂತಾರೆ ಒಂದು ಫ್ಲ್ಯಾಗ್, ನಮ್ಮ ನ್ಯಾಷನಲ್ ಫ್ಲ್ಯಾಗನ್ನು ಹಚ್ಚಿದ್ದು ಕೂಡ ಇತ್ತು. ಸೊ ಹಾಗಾಗಿ ಮೋಸ್ಟ್ಲಿ ಎಲ್ಲಿಂದ ಬರ್ತಾ ಇದೆ ಗೊತ್ತಿಲ್ಲ ನನಗೆ. ಸೊ ಜಸ್ಟ್ ವ್ಯೂ ಚೆನ್ನಾಗಿ ಅನಿಸಿತು ಅಂತ ನಾನು ಇದನ್ನು ವ್ಲಾಗನ್ನು ಶೇರ್ ಮಾಡಿದೆ. ನೋಡ್ತಿರ್ಬೋದು ರಾತ್ರಿ ಹೋಗಿ ಬೇಟೆ ದ್ವಾರಕ ಅಲ್ಲ, ಸೊ ಗೋಪಿ ತಲಾವೆಲ್ಲ ಮುಗಿಸ್ಕೊಂಡು ಬೇಟೆ ದ್ವಾರಕ ಮುಗಿಸ್ಕೊಂಡು ಇನ್ನೇನು ರಿಟರ್ನ್ ನಾವು ಹೋಗ್ತಾ ಇದ್ವಿ. ಸೊ ಅಲ್ಲಿ ಬಸ್ಸಿಗೋಸ್ಕರ ವೇಟಿಂಗ್ ನಡೀತಾ ಇತ್ತು. ಇಷ್ಟು ಮಂದಿ ನಾವು ಟ್ರಾವೆಲ್ ಮಾಡ್ತಾ ಇದ್ವಿ ಅಂದರೆ ಯಾತ್ರಾಗೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅಂದರೆ ಲಿಟ್ರಲಿ ಶಿವರಿಂಗ್ ಆಗ್ತಾ ಇತ್ತು, ಅಷ್ಟು ಕೋಲ್ಡ್ ಇತ್ತು. ಬಟ್ ನೋಡ್ಲಿಕ್ಕೂ ತುಂಬಾ ಮಜಾ ಅನಿಸಿತು. ಸೊ ಹಾಗಾಗಿ ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ನಿಮಗೆ ಒಂದು ನೆಕ್ಸ್ಟ್ ಹೊಸ ದ್ವಾರಕದಲ್ಲಿ ಹೇಗೆ ನಾವೆಲ್ಲ ಬಾಗಿಣ ಕೊಟ್ಟಿದ್ವಿ ಅನ್ನೋದನ್ನು ಶೇರ್ ಮಾಡ್ತೀನಿ. ಸೊ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ನೋಡಿ ಇದು ಶ್ರೀರಾಮ್ ಅಂತ ಬರೆದಿರೋ ಕಲ್ಲು ಅಂತ ಹೇಳಿದ್ನಲ್ಲ, ಅದನ್ನು ತೋರಿಸ್ತಾ ಇರೋದು. ಸೊ ಕೆಲವೊಂದು ಫೋಟೋಸಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ, ಖುಷಿಯಾಗಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.